CWRC ಇಂದ ಈಗಾಗಲೇ ಇರೋ ಜಲಾಶಯದಿಂದ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಇದನ್ನ ಖಂಡಿಸಿ ಇವತ್ತು ಮೈಸೂರಲ್ಲಿ ಪ್ರತಿಭಟನೆ ರೈತರು ನಡೆಸ್ತಾ ಇರುವಂತದ್ದು ದುಶ್ಯಾಸಕ ಗಮನಿಸ್ತಾ ಇರಬಹುದು. ಈಗಾಗಲೇ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ರಸ್ತೆಯ ಮೇಲೆ ಮಲಗಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇರ್ಬೋದು, ಈಗಾಗಲೇ ಪ್ರತಿ ದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ಈಗಾಗಲೇ ಆದೇಶವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು ಅಂತೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಭಾಗ್ಯರಾಜ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆದೇಶ ಆಗಿದೆ 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತೇಳಿ. ಒಂದು ವೇಳೆ ನೀರು ಬಿಟ್ರೆ ಮುಂದೆ ಯಾವ ರೀತಿಯಾಗಿರುತ್ತೆ ಸರ್? ಸಾಕಷ್ಟು ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ 1 ಇಂಚ್ ನೀರು ಬಿಡಲ್ಲ. ನಮ್ಮ ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ. ಇವತ್ತು DK ಶಿವಕುಮಾರ್ ಅವರೇ, ತಮಿಳುನಾಡು ನೀರ್ಗಂಟಿ ಕೆಲಸ ಮಾಡಬಾರ್ದು. ನೀವು ತಮಿಳುನಾಡಿನ ಇದು CWC ಆದೇಶ ಮಾಡಿರ್ತಕ್ಕಂಥದ್ದು ಮರಣ ಶಾಸನವೇ. ನಮ್ಗೆ ಹಗ್ಗ ಹಾಕ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ನೀರು ಬಿಡ್ತಕ್ಕಂಥ ಯೋಜನೆಯನ್ನ ಕೈ ಬಿಡಬೇಕು. ತಕ್ಷಣ ಯಾವುದೇ ಏನ್ ಮಾಡ್ತಕ್ಕಂಥದ್ದು ಅದನ್ನ ಕೈ ಬಿಡಬೇಕು. ನೀರನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಪ್ರಾಣ, ನಮ್ಮ ಬದುಕು ನಿಂತಿದೆ. ನಾವು ಇವತ್ತು ಹಾಳಾಗ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನ ಉಳಿತಕ್ಕಂಥ ಕೆಲಸ ಆಗಬೇಕು. ಇವತ್ತು ನಾವು ಉಳಿಬೇಕು ಅಂತ ಹೇಳಿದ್ರೆ ನಾವು ತಮಿಳುನಾಡಿನ ಏನು ಇವತ್ತು ಆದೇಶ ಬಂದಿದೆ ಅದನ್ನ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. DK ಶಿವಕುಮಾರ್ ಏನಾದ್ರು ಬಿಟ್ಟರೆ ನಿಮ್ಮ ಕುರ್ಚಿ ಕಾಲನ್ನು ಮುರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತೇಳಿ ಒತ್ತಾಯ ಮಾಡ್ತೇನೆ. ಒಂದು ವೇಳೆ ಈಗಾಗಲೇ ನೀರಿನ ಪರಿಸ್ಥಿತಿಯೆಲ್ಲ ತಿಳಿಸ್ಕೊಡುವಲ್ಲಿ ಸರ್ಕಾರ ಎಡುತ್ತಾ ಅಂತ ಸರ್? ಸಂಪೂರ್ಣವಾಗಿ ವರ್ಚುವಲ್ ಮೀಟಿಂಗ್ ಮುಖಾಂತರ ಮಾಡಿ ಸರ್ಕಾರ ಸಂಪೂರ್ಣ ಎಡವಿದೆ. ಇದನ್ನ ಜಾಗೃತಿ ಮಾಡಲಿಕ್ಕೆ ಇವತ್ತು ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಈ ಜಾಗೃತಿ ಮುಖಾಂತರ ರೈತರಿಗೆ ಎಚ್ಚರಿಕೆ ಕೊಟ್ಟು ರೈತರು ಜಾಗೃತಿಯಾಗಿ ಇವತ್ತು ಕುಡಿಯೋ ನೀರಿನ ಪ್ರಶ್ನೆ ಇದು. ಈ ಕುಡಿಯೋ ನೀರು ಉಳಿಸೋಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀರು ಬಿಟ್ರೆ ಸರ್ಕಾರದ ಕಾಲು ಮುರಿತೀವಿ. ಸರ್ಕಾರ ಮುಖ್ಯಮಂತ್ರಿ ಮೈಸೂರು ನಾಳೆ ಬಂದ್ರೆ ಕಪ್ಪು ಬಾವುಟ ಎಲ್ಲ ಮಸಿ ಹಾಕಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದಿಷ್ಟು ಇರೋ ಭಾಗ್ಯರಾಜ್ ಅವರ ಮಾತುಗಳು ದುಶ್ಯಾಸಕ ಗಮನಿಸ್ತಾ ಇರಬಹುದು. ಈಗಾಗಲೇ ರಸ್ತೆ ಎಲ್ಲ ತಡೆದಿರುವ ಕಾರಣಕ್ಕಾಗಿ ಈಗಾಗಲೇ ಸಂಪೂರ್ಣವಾಗಿ ಟ್ರಾಫಿಕ್ ಕೂಡ ಜಾಮ್ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಾರ್ಪೊರೇಷನ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದಂತಹ ರೈತರು ಇವರು ಎಲ್ಲರೂ ಕೂಡ ರಸ್ತೆಯಲ್ಲಿ ಉರುಳಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ 15 ದಿನಗಳ ಕಾಲ ಈಗಾಗಲೇ ನೀರನ್ನು ಬಿಟ್ಟರೆ ಬರೋಬ್ಬರಿ 4.5 TMC ಅಷ್ಟು ನೀರು ಖಾಲಿ ಆಗುತ್ತೆ. ಕಬಿನಿ ಜಲಾಶಯದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ನೀರಿನ ಪ್ರಮಾಣ ಕಡಿಮೆ ಇರೋ ಕಾರಣಕ್ಕಾಗಿ ಒಂದು ವೇಳೆ ನೀರು ಬಿಟ್ಟಿದ್ದೆ ಅದರಲ್ಲಿ ಕುಡಿಯೋ ನೀರು ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು ಅಂತ ಹೇಳಿ ದುಶ್ಯಾಸಕ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ CWMAಗೆ ಸರ್ಕಾರ ನೀರಿನ ಪ್ರಮಾಣ ಎಷ್ಟಿದೆ ಅನ್ನುವಂಥ ತಿಳಿಸುವ ಮಟ್ಟದಲ್ಲಿ ಎಲ್ಲೋ ಎಡವಿದೆ ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಆಗಿದೆ. ಒಂದು ವೇಳೆ ನೀರು ಬಿಟ್ಟಿದ್ದೆ ಅದರಲ್ಲಿ DK ಶಿವಕುಮಾರ್ ಅವರಿಗೆ ನಾವು ಕಪ್ಪು ಬಸ್ಸೆಲ್ಲ ಬಳಿತೀವಿ ಅನ್ನುವಂತಹ ಎಚ್ಚರಿಕೆ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಮೈಸೂರು.